ಹಾಸನ ನಗರದ ಮಹಾನಗರ ಪಾಲಿಕೆ ಅದ್ಯಾಕೋ ಕಳೆದೊಂದು 3-4 ದಿವಸದಿಂದ ಬಹಳ ಸದ್ದು ಮಾಡ್ತಾ ಇದ್ದೀರಪ್ಪ. ನಿನ್ನೆ ಅಷ್ಟೇ ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರೆಲ್ಲ ಸೇರ್ಕೊಂಡು ಅಲ್ಲಿಯ ಕಿರಿಯ ಇಂಜಿನಿಯರ್ ಒಬ್ರು ಜಾತಿ ತಾರತಮ್ಯ ಮಾಡ್ತಾರೆ, ನಮ್ಮನ್ನೆಲ್ಲ ಟಾರ್ಗೆಟ್ ಮಾಡ್ತಾರೆ, ಮತ್ತೊಂದು ಇನ್ನೊಂದು ಅಂತ ಆರೋಪ ಮಾಡಿದ್ರು. ಇದೀಗ ಮಹಾನಗರ ಪಾಲಿಕೆಯಲ್ಲಿ ಸಿಸಿ ಕ್ಯಾಮೆರಾ ಕದನ ಪ್ರಾರಂಭ ಆಗುತ್ತೆ. ಮಹಾನಗರ ಪಾಲಿಕೆಯ ಮ್ಯಾನೇಜರ್ ವ್ಯವಸ್ಥಾಪಕರ ಕಚೇರಿಗೆ ಒಂದು ಸಿಸಿ ಕ್ಯಾಮೆರಾವನ್ನು ಅಳವಡಿಸಲಾಗಿತ್ತಂತೆ. ಆ ಕ್ಯಾಮೆರಾವನ್ನ ಮ್ಯಾನೇಜರ್ ಕಿತ್ತಾಕಿಸಿದರಂತೆ. ಈ ಸುದ್ದಿ ಈ ಸದ್ಯ ಮಟ್ಟಕ್ಕೆ ರಾಜ್ಯ ಮಟ್ಟದಲ್ಲಿ ಅತಿ ದೊಡ್ಡ ಸುದ್ದಿ ಆಗಿಬಿಟ್ಟಿದೆ. ಭ್ರಷ್ಟಾಚಾರ ಮಾಡುವ ಉದ್ದೇಶದಿಂದ ಕ್ಯಾಮೆರಾವನ್ನ ಕಿತ್ತಾಕಿಸ್ಬಿಟ್ಟಿದ್ದಾರೆ ಮ್ಯಾನೇಜರ್ ಪ್ರಕಾಶ್ ಅಂತಕ್ಕಂಥ ಆರೋಪಗಳು ಬಹಳ ಗಟ್ಟಿಯಾಗಿ ಕೇಳಿ ಬರ್ತಾ ಇದ್ದಾವೆ. ಆದ್ರೆ ಈಗ ಪ್ರಕರಣಕ್ಕೆ ಒಂದು ಟ್ವಿಸ್ಟ್ ಸಿಕ್ಕಿರ್ತಕ್ಕಂಥದ್ದು. ಆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿರ್ತಕ್ಕಂಥದ್ದೇನು ಅಂತ ಅಂದ್ರೆ ಸ್ವತಃ ಮ್ಯಾನೇಜರ್ ಪ್ರಕಾಶ್ ಅವರು ಮಾತನಾಡಿದ್ದಾರೆ. ನಾನು ಈ ಸಂಸ್ಥೆಯ ವ್ಯವಸ್ಥಾಪಕ ಇದ್ದೀನಿ ಸರ್, ಮಹಾನಗರ ಪಾಲಿಕೆ ವ್ಯವಸ್ಥಾಪಕ ನಾನು. ಇಲ್ಲಿ ಯಾವುದಾದ್ರೂ ಸಿಸಿ ಕ್ಯಾಮೆರಾವನ್ನ ಅಳವಡಿಕೆ ಮಾಡಬೇಕು, ಮತ್ತೊಂದು ಇನ್ನೊಂದು ಅಂತ ಅಂದ್ರೆ ಆಯುಕ್ತರಿಂದ ಆದೇಶ ಆಗಬೇಕು, ಅದು ನನ್ನ ಗಮನಕ್ಕೆ ಬರಬೇಕು, ನಾವು ನಿಂತು ಸಿಸಿ ಕ್ಯಾಮೆರಾಗಳನ್ನ ಹಾಕಿಸ್ಬೇಕು, ಯಾಕೆಂದ್ರೆ ನಾನು ಮ್ಯಾನೇಜರ್. ಆದ್ರೆ ವ್ಯವಸ್ಥಾಪಕನ ಗಮನಕ್ಕೆ ಬಾರದಂತೆ ಯಾರೋ ಜೂನಿಯರ್ ಇಂಜಿನಿಯರ್ ಒಬ್ರು ಸಿಸಿ ಕ್ಯಾಮೆರಾ ಹಾಕಿಸ್ಕೊಂಡು DVR ತಗೊಂಡೋಗಿ ಮನೇಲಿ ಇಟ್ಕೊಂಡ್ಬಿಟ್ರೆ ಹೆಂಗೆ ಸಾರ್? ಇದೇ ಕಾರಣಕ್ಕೋಸ್ಕರ ನಾನು ಆಯುಕ್ತರನ್ನು ಕೂಡ ಸ್ಪಷ್ಟನೆ ಕೇಳಿದೆ. ಆಯುಕ್ತರು ಕೇಳಿದ್ವಿ, ಸಿಸಿ ಕ್ಯಾಮೆರಾ ನೀವೇನಾರು ಹಾಕ್ಸಿದೀರಾ ಅಂತ. ಆಯುಕ್ತರು ಸ್ಪಷ್ಟನೆ ಕೊಡಲಿಲ್ಲ. ಹಾಗಿದ್ರೆ ಇದು ಸರ್ಕಾರಿ ಕಚೇರಿ, ಯಾರು ಬೇಕೋ ಒಂದು ಸಿಸಿ ಕ್ಯಾಮೆರಾ ಹಾಕೊಂಡು ಹೋಗಕ್ಕಾಗುತ್ತೇನ್ರಿ? ಇಲ್ಲಿ ನಾಳೆ ಹೋಗ್ಸಿದ್ ನಾನು ಒಂದು ನಗರ ಪಾಲಿಕೆ ನಾನೊಂದು ಸಿಸಿ ಕ್ಯಾಮೆರಾ ಇಟ್ಟು ಬರಕ್ಕಾಗತ್ತಾ? ಹಾಗಾಗಿ ಅಧಿಕೃತತೆ ಇಲ್ಲದ ಕಾರಣ ಸಿಸಿ ಕ್ಯಾಮೆರಾವನ್ನ ಮುರ್ದಾಕಿಲ್ಲ, ತಿರುಗಿಸಿದೀವಿ ಆ ಕಡೆಗೆ ಅಂತ ಹೇಳ್ತಾರೆ. ವಾಟ್ ಎವರ್, ಬಟ್ ನಾನು ಹೇಳ್ತಕ್ಕಂಥದ್ದು ಒಂದು ಮಹಾನಗರ ಪಾಲಿಕೆ ಇವತ್ತು ಯಾವ ಹಾದಿಲ್ ನಡೀತಾ ಇದೆ ಅನ್ನೋದು. ಮಹಾನಗರ ಪಾಲಿಕೆ ಆಯುಕ್ತರು ಏನ್ ಮಾಡ್ತಾ ಇದ್ದೀರಿ ನೀವು? ಮಹಾನಗರ ಪಾಲಿಕೆ ಆಯುಕ್ತರು ಆಯುಕ್ತರ ಕೆಲಸ ಮಾಡಿದ್ರೆ ಇವತ್ತು ಸ್ಥಿತಿ ಬರ್ತಾ ಇರಲಿಲ್ಲ ಪಾಲಿಕೆಗೆ. ಮಹಾನಗರ ಪಾಲಿಕೆಯ ಎಇಗಳು ಕೆಲಸ ಮಾಡಿದ್ರೆ ಸ್ಥಿತಿ ಬರ್ತಾ ಇರಲಿಲ್ಲ ಇವತ್ತು. ಅಲ್ರಿ, ಒಬ್ರು ಕಿರಿಯ ಇಂಜಿನಿಯರ್ ಇಡೀ ಮಹಾನಗರ ಪಾಲಿಕೆಯನ್ನೇ ಕೈಯಲ್ಲಿ ಇಟ್ಕೊಂಡು ಅಟಾಡಿಸ್ತಾ ಇದ್ದಾರೆ ಅಂತ ಅಂದ್ರೆ ಮೇಲಧಿಕಾರಿಗಳು ಕಣ್ಮುಚ್ಕೊಂಡು ಕೂತಿದಾರ? ಭಯನ? ಕೆಲಸ ಮಾಡೋವಷ್ಟು ಸಾಮರ್ಥ್ಯತೆ ಇಲ್ಲವ ಇವ್ರು ಯಾರಿಗೂ? ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಇವತ್ತು. ಕಚೇರಿಯ ವ್ಯವಸ್ಥಾಪಕರ ಗಮನಕ್ಕೆ ಬಾರದಂತೆ ಕಚೇರಿಗೆ ಸಿಸಿ ಕ್ಯಾಮೆರಾ ಅಳವಡಿಸೋಯ್ತಾರೆ ಯಾರೋ ಒಬ್ರು. ಫೈನ್. ಆ ಕ್ಯಾಮ್ರಾವನ್ನ ನಗರಸಭೆಯವರೇ ಅಳವಡಿಸಿದ್ರು ಅಂತಾನೆ ಪರಿಭಾವಿಸೋಣ. ಈ ಮಹಾನಗರ ಪಾಲಿಕೆ ಅಲ್ವಾ ಅದು? ಆಯ್ತು, ಇವರು ಸಿಸಿ ಕ್ಯಾಮೆರಾವನ್ನ ತಿರುಗಿಸಿದ್ರಲ್ಲ, ಆ ವಿಜುವಲ್ಸ್ಗಳನ್ನ ವೈರಲ್ ಮಾಡಿದವ್ರು ಯಾರು? ಆ ವಿಜುವಲ್ಸ್ಗಳು ಹೊರಗಡೆ ಹೆಂಗ ಬಂತು? ಮಹಾನಗರ ಪಾಲಿಕೆ ಆಯುಕ್ತರು ಕೊಟ್ರ ಹೊರಗಡೆಗೆ? ಹಂಗಾದ್ರೆ ಯಾರು ಕೊಟ್ರು ಹೊರಗಡೆಗೆ? ಹೆಂಗ ಬಂತು ಆ ದೃಶ್ಯಾವಳಿಗಳು ಹೊರಗಡೆ? ಅದರ ರಿಮೋಟ್ ಯಾರ ಹತ್ರ ಇದೆ? ಆಕ್ಸೆಸ್ ಯಾರ್ಯಾರಿಗಿದೆ? ಯಾರ್ಯಾರು ಮನೇಲಿ ಕುತ್ಕೊಂಡು ಯಾರ್ಯಾರು ಮೊಬೈಲ್ ಅಲ್ಲಿ ಕದ್ದು ಮುಚ್ಚಿ ಕಚೇರಿ ಒಳಗಡೆ ಯಾರು ಏನ್ ಮಾತನಾಡ್ತಾ ಇದ್ದಾರೆ, ಏನ್ ಕೆಲಸ ನಡೀತಾ ಇದೆ ಅಂತ ಯಾರು ನೋಡ್ತಾ ಇದ್ದಾರೆ? ಹಂಗಿದ್ರೆ ತನಿಖೆ ಆಗ್ಬೇಕಲ್ವೇನ್ರಿ? ಒಂದು ವೇಳೆ ಮ್ಯಾನೇಜರ್ ಪ್ರಕಾಶ್ ಅವರು ಸರ್ಕಾರದಿಂದಲೇ ಹಾಕ್ಸಿರ್ತಕ್ಕಂಥ ಸಿಸಿ ಕ್ಯಾಮ್ರಾಕ್ಕೆ ಹಾನಿ ಮಾಡಿದ್ರೆ ಅವ್ರದ್ದು ಕ್ರಮ ತಗೊಳ್ಳಿ. ಮೀನ್ ವೈಲ್ ಆ ಕ್ಯಾಮ್ರಾ ಅಳವಡಿಸಿದ್ ಯಾರು? ಅದ್ರ ಆಕ್ಸೆಸ್ ಹೆಂಗಿದೆ? ಇವತ್ತು ಕ್ಯಾಮ್ರಾ ತಿರುಗಿಸಿರ್ತಕ್ಕಂಥ ವಿಜುವಲ್ಸ್ಗಳು ಸಾಮಾಜಿಕ ಮಾಧ್ಯಮಗಳಿಗೆ ಹೊರಗಡೆಗೆ ಹೆಂಗೆ ವೈರಲ್ ಆಯ್ತು? ಹೆಂಗ್ ಬಂತು? ಯಾರ್ಯಾರಿಗೆ ಆಕ್ಸೆಸ್ ಇದೆ ಅದಕ್ಕೆ? ಇದ್ರ ಬಗ್ಗೆಯೂ ಕೂಡ ತನಿಖೆ ಆಗಬೇಕು. ಇದ್ರ ಬಗ್ಗೆ ಕೂಡ ತನಿಖೆ ನಡೀಬೇಕು. ಹೇಳ್ತಾ ಇದ್ರು ಮ್ಯಾನೇಜರ್ ಪ್ರಕಾಶ್ ಅವರು ಮಾತನಾಡಬೇಕಾದ್ರೆ, ನಾನೊಬ್ಬ ದಲಿತ ಅಧಿಕಾರಿ ಅನ್ನೋ ಕಾರಣಕ್ಕೆ ನನ್ನ ಕಚೇರಿಗೆ ಬಂದು ಸೈನ್ ಹಾಕೋದಿಲ್ಲ. ಜೂನಿಯರ್ ಇಂಜಿನಿಯರ್ ಕವಿತಾ ಅವರು ಯಾರ ಕೆಲವು ಅಟೆಂಡೆನ್ಸ್ ತೆಗೆಸ್ಕೊಂಡು ಸೈನ್ ಹಾಕ್ಸಿ ವಾಪಸ್ ಕೊಟ್ಟು ಕಳಿಸ್ತಾರೆ. ನೀವ್ಯಾಕ್ರಿ ಕೊಡ್ತೀರಿ ಅಟೆಂಡೆನ್ಸ್ ನ ಹೊರಗಡೆಗೆ? ನೀವು ದಲಿತ ಅಧಿಕಾರಿ ಅಂತ ನಿಮ್ಮ ಹತ್ರಕ್ಕೆ ಅವ್ರು ಬರಲ್ಲ ಅನ್ಕೊಳ್ಳಿ, ಯಾಕೆ ಕೊಟ್ಟು ಕಳಿಸ್ತೀರಿ ಹೊರಗಡೆ ಅಟೆಂಡೆನ್ಸ್ ನ? ಬೇಕಾದ್ರೆ ಬನ್ನಿ ಮುಂದೆ ಸೈನ್ ಹಾಕಿ ಹೋಗ್ಬೇಕು, ಇಲ್ಲ ಅಂತಂದ್ರೆ ಅಬ್ಸೆಂಟ್ ಹಾಕಿ ಅಲ್ವಾ? ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಒಂದು ಪಾಲಿಕೆ ಒಂದು ವ್ಯವಸ್ಥೆಯಲ್ಲಿ ಡಾಕ್ಟರ್ ಕೆಲಸ ಮಾಡಬೇಕು, ನರ್ಸ್ ಕೆಲಸ ಮಾಡಬೇಕು, ಕಾಂಪೌಂಡರ್ ಕೆಲಸ ಮಾಡಬೇಕು. ಕಾಂಪೌಂಡರ್ಗಳೇ ಡಾಕ್ಟರ್ ಆಗಕ್ಕೆ ಹೋಗ್ಬಿಟ್ರೆ ಆಪರೇಷನ್ ಫೇಲ್ ಆಗುತ್ತೆ, ವ್ಯವಸ್ಥೆ ಹಳ್ಳ ಹಿಡಿಯುತ್ತೆ. ಅದೇ ಇವತ್ತು ಮಹಾನಗರ ಪಾಲಿಕೆಯಲ್ಲಿ ಆಗಿರ್ತಕ್ಕಂಥದ್ದು. ಇವತ್ತು ಮಹಾನಗರ ಪಾಲಿಕೆ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಯಾರೋ ಒಬ್ರು ಹಿಡಿತದಲ್ಲಿ ಇದೆ ಅಂತ ಅಂದ್ರೆ ಕಾರಣ ಅಲ್ಲಿ ಇರ್ತಕ್ಕಂಥವ್ರು ಯಾರು ಎಲಿಜಿಬಲ್ ಇಲ್ವೋ, ಅವ್ರು ಯಾರ ಕೈಲೂ ಅದನ್ನ ಕರೆಕ್ಟಾಗಿ ತಗೊಂಡು ಹೋಗಕ್ಕಾಗ್ತಾ ಇಲ್ವೋ ನನಗೆ ಗೊತ್ತಿಲ್ಲ. ಇವೆಲ್ಲ ಕಣ್ಣಿದ್ದು ಕಾಣ್ತಾ ಇದ್ರು ಕೂಡ ಹಾಸನದ ಶಾಸಕರು ಕಣ್ಮುಚ್ಕೊಂಡು ಕೂತಿದ್ದಾರೆ. ಹಾಸನದ MP ಅವರು ಈ ಬಗ್ಗೆ ಚಕಾರ ಎತ್ತಾ ಇಲ್ಲ. ಜಿಲ್ಲಾಧಿಕಾರಿಗಳು ಯಾಕೆ ಈ ಬಗ್ಗೆ ಮಾತನಾಡ್ತಾ ಇಲ್ಲ ನಮಗೆ ಗೊತ್ತಿಲ್ಲ.
ಒಂದು ಸರ್ಕಾರಿ ಕಚೇರಿ, ಒಂದು ಇಲಾಖೆಯನ್ನ ಎಷ್ಟು ಹಂತ ಆಯುಕ್ತರು, ಎಇಗಳು, ವ್ಯವಸ್ಥಾಪಕರು ಇವೆಲ್ಲವನ್ನು ಮೀರಿ ಒಬ್ಬರ ಕಿರಿಯ ಇಂಜಿನಿಯರ್ ಒಬ್ರು ಆಳ್ತಾ ಇದ್ದಾರೆ ಅನ್ನೋದಾದ್ರೆ ನೀವೆಲ್ಲ ಏನ್ರಿ ಮಾಡ್ತಾ ಇದ್ದೀರಿ? ನೆನೆ ಯಾರೋ ಪೌರ ಕಾರ್ಮಿಕರು ಮಾತನಾಡ್ಬೇಕಾದ್ರೆ ನಮ್ಮ ಇಲ್ಲಿ ಹೇಳ್ತಾ ಇದ್ರು, ಯಾವನ್ ಶಾಸಕ ಆಗ್ಲಿ MP ಆಗ್ಲಿ ಯಾವನ್ ಫೋನ್ ಎತ್ತಬೇಡಿ ನೀವು ಅಂತ ಒಬ್ರು ಕಿರಿಯ ಇಂಜಿನಿಯರ್ ಆದೇಶ ಮಾಡ್ತಾರೆ ಅನ್ನೋದಾದ್ರೆ ಶಾಸಕರುಗಳ ಬಾಯಿಗೇನು ಬಟ್ಟೆ ಹೊಲ್ಕೊಂಡಿದ್ದೀರಾ? ಸಂಸದರು ಏನ್ ಮಾಡ್ತಾ ಇದ್ದೀರಿ? ಐ ಡೋಂಟ್ ನೋ ಈ ವ್ಯವಸ್ಥೆ ಎಲ್ಲಿಗೆ ಹೋಗ್ತಾ ಇದೆ, ಈ ವ್ಯವಸ್ಥೆಯ ನಿರ್ವಹಣೆ ಹೆಂಗ್ ನಡೀತಾ ಇದೆ, ಯಾಕೆ ಹಿಂಗ್ ಆಗ್ತಾ ಇದೆ. ಎಸ್, ಪ್ರಕಾಶ್ ಅವ್ರು ಮಾತನಾಡಿದವ್ರು ನೋಡಿ. ನಾಲ್ಕು ಹಾಕಿರೋ ಬೇಕಾದ್ರೆ ಹಾಕ್ಸ್ಕೊಳ್ಳಿ, ಬೇಕಾದ್ರು ಮಾಡಿ ಹಾಕ್ಬೇಕಾದ್ರೆ ಕ್ಯಾಮ್ರಾ ಎಲ್ಲಿ ಬೇಕು ಏನ್ ಬೇಡ ಅಂತವ ಯಾವ ಎಲ್ಲ ನೀನೆಲ್ಲ ತೊದಾಕ್ತದೆ ಮುರಿದಾಕು ಅಂತ ಹೇಳಿದ್ದು ಮುರಿದಾಕ್ಬಿಡತ್ತೀರಿ. ಅದೇನಿದೆ ಕ್ಲೀನ್ ಹಾಕ್ಬಿಡ ಅಂತ ಹೇಳ್ತಿದ್ರು. ನನ್ನ ಯಾವ ಕ್ಯಾಮ್ರಲ್ಲಿ ಸರ್, ನಾನು KP ಪ್ರಕಾಶ, ಕಚೇರಿ ವ್ಯವಸ್ಥಾಪಕರು, ಹಾಸನ ಮಹಾನಗರ ಪಾಲಿಕೆ. ಸರ್, ಹಾಸನ ಮಹಾನಗರ ಪಾಲಿಕೆಯಲ್ಲಿ ಸರ್ ಈ ಹಿಂದೆ ಪ್ರತಿಯೊಂದು ಕೊಠಡಿಗಳು ಕೂಡ CC ಕ್ಯಾಮ್ರನ್ನ ಕಚೇರಿಯಿಂದ ಅಳವಡಿಸಲಾಗಿತ್ತು ಸರ್. ಅದು ಎಲ್ಲ ನಿರಂತರ ಚಾಲನೆಯಲ್ಲಿದೆ. ಇತ್ತೀಚೆಗೆ ಒಂದು ತಿಂಗಳು ಇತ್ತೀಚೆಗೆ ನನ್ನ ಕೊಠಡಿಯಲ್ಲಿ ಒಂದು ಕ್ಯಾಮ್ರಾ ಇತ್ತು. ಅದು ಯಾರು ಅಳವಡಿಸಿದ್ದಾರೆ ಮತ್ತು ನನ್ನ ಗಮನಕ್ಕೂ ಬಂದಿಲ್ಲ. ಸಾಲದಕ್ಕದು ಯಾವತ್ತು ಅಳವಡಿಸಿದ್ದಾರೆ, ಯಾರು ಅಳವಡಿಸಿದ್ದಾರೆ, ಯಾರು ಆದೇಶದ ಮೇಲೆ ಅಳವಡಿಸಿದ್ದಾರೆ ಅಂತ ನನಗೆ ಮಾಹಿತಿ ಇರಲಿಲ್ಲ ಸರ್. ಈ ಸಾರ್ವಜನಿಕರು ಬಂದ ಸಂದರ್ಭದಲ್ಲಿ ನನ್ನನ್ನು ಭೇಟಿ ಮಾಡೋಕ್ಕೆ ಬಂದ ಸಂದರ್ಭದಲ್ಲಿ ಏನು ಥರ CC ಕ್ಯಾಮ್ರಾ ಹಾಕ್ಕೊಂಡಿದ್ದಾರಲ್ಲ ಅಂತಂದರು. ಇಲ್ವಲ್ಲ ಅಂದಾಗಲೇ ನನಗೆ ಗೊತ್ತಾಯ್ತಾಗ ನೀನು ನನಗೆ ಗಮನಕ್ಕೆ ಬಂದಿಲ್ಲ, ಅವ್ರು ಯಾರು ಹಾಕಿದ್ದಾರೆ ಅಂತಂತೇಳಿ ನಾನು ಕೇಳಿದೆ. ಯಾರಿಗೂ ಉತ್ತರ ಇಲ್ಲ. ಆಮೇಲೆ ನಾನು ನಮ್ಮ ಗ್ರೂಪಲ್ಲಿ ಮೆಸೇಜ್ ಹಾಕಿದೆ, ಮಾನ್ಯ ಆಯುಕ್ತರೆ ಈಗ ನನ್ನ CC ಕ್ಯಾಮ್ರಾ ಕಚೇರಿ ಹಲವಾರು ಕಡೆ ಹಾಕಿದ್ದಾರೆ ಹೊಸದಾಗಿ, ಹಿಂದಿನವನು ಇದು ಸೇರಿಸ್ದಂಗೆ ಯಾರು ಹಾಕಿರೋದು, ಅದು ಏನು ಉದ್ದೇಶಕ್ಕೆ ಹಾಕಿರೋದು, ನನ್ನ ಕಚೇರಿ ವ್ಯವಸ್ಥಾಪನೆ ನನ್ನ ಕೊಠಡಿ ಕೂಡ ಹಾಕಿದ್ದೀರಾ ಅಂತ ನನ್ನ ಗಮನಕ್ಕೆ ಬಂದಿರಲ್ಲ. ಇದು ಹಾಕ್ತಾರೆ ಯಾರು, ಅದು ದಯಮಾಡಿ ಕಚೇರಿ ವ್ಯವಸ್ಥೆ ಗಮನಕ್ಕೆ ಬಂದು ಯಾವುದೇ ಕಚೇರಿ ಆಡಳಿತ ಕೆಲಸಗಳು ನಡೀಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಮೆಸೇಜ್ ಮಾಡಿದ್ದೀನಿ ಸರ್. ಆದರೂ ಕೂಡ ಆಯುಕ್ತರಿಂದ ಆಗಲಿ ಅಥವಾ ಹಾಕ್ಸ್ತಾರೆ ಅಂದಲ್ಲ ಏನೇ ರಿಪ್ಲೈಗಳು ನನ್ನ ಗಮನಕ್ಕೆ ಬಂದಿಲ್ಲ ಸರ್. ಹಾಗಾಗಿ ಯಾರೋ ಬೇರೆ ವ್ಯಕ್ತಿ ಯಾರು ಹಾಕ್ಸಿದ್ದಾರೆ, ಕಚೇರಿಯಿಂದ ಹಾಕ್ಸಿರೋದಲ್ಲ ಇದು. ಕಚೇರಿ ಹಾಕ್ಸಿರೋ ಈಗ ಆಲ್ರೆಡಿ ಇದ್ದಾವೆ, ಅಲ್ಲಿ ಮುಂಭಾಗದಲ್ಲಿ ಇದೆ ಸರ್ ಅಲ್ಲಿ. ಹಾಗಾಗಿ ನಾನು ಅದನ್ನು ನನ್ನ ಕಚೇರಿ ಸಿಬ್ಬಂದಿಯಿಂದವ ತೆರವು ಮಾಡಪ್ಪ ಇದ್ದಾನೆ, ಸುಮ್ಮನೆ ಏನಕ್ಕೆ ಅಲ್ಲಿ ಎಲ್ಲ ಇಷ್ಟೊಂದು ಕ್ಯಾಮ್ರಾಗಳಿಗೆ ಬೇಕು, ಇದು ನನಗೆ ಗಮನಕ್ಕೆ ಬಂದರೆ ಹಾಕಿರೋದು, ಯಾರು ಹಾಕಿದ್ದಾರೆ ಅಂತಲೂ ಕೂಡ ಗೊತ್ತಿಲ್ಲ. ಹಾಗಾಗಿ ಕ್ಯಾಮ್ರಾಗಳ ಅವಶ್ಯಕತೆ ಇಲ್ಲ, ಇದು ತೆಗಿರಿ ಅಂತಂತ ಅಲ್ಲೇ ಮೇಲೆ ಕಡೆಗೆ ಡಿಫೇಸ್ ಮಾಡಿಸಿದ್ದೆ, ಕಿತ್ತಾಕ್ಸಿಲ್ಲ ಅದನ್ನು. ಈಗಲೂ ಕೂಡ ಕ್ಯಾಮ್ರಾ ಇದೆ. ಕ್ಯಾಮ್ರಾ ಹಾಕೋದ್ರ ಬಗ್ಗೆ ನನಗೆ ಅಭ್ಯಂತರ ಇಲ್ಲ ಸರ್. ಅದು ಯಾರು ಹಾಕಿದ್ದಾರೆ ಅಂತ ನಾನು ಗಮನ ತಂದು ಹಾಕಿರೋ ಕೂಡ ಇವತ್ತು ಸ್ವಾಗತ ಮಾಡ್ತೀನಿ. ಇವರು ಕಚೇರಿ ವ್ಯವಸ್ಥಾಪಕರು ನಾನು ಮಾಡಬೇಕಾದ ಕೆಲಸನ ಕಿರಿಯ ಇಂಜಿನಿಯರು ನಮ್ಮ ಗಮನಕ್ಕೆ ಬರ್ತಾನೆ ಮಾಡ್ಕೊಂಡು ಕವಿತಾ ಅಂತಕ್ಕಂಥವ್ರು, ಇವರು ಸ್ವಲ್ಪ ಏನಾದರೂ ದಲಿತ ವಿರೋಧ ರೀತಿ ಇರ್ತಕ್ಕಂಥ ಇವರು ಇವತ್ತವರು ಕೂಡ ನನ್ನ ಕಚೇರಿ ವ್ಯವಸ್ಥಾಪಕನ ಅವ್ರು ಬಂದಾಗಿಂದ ಕೂಡ ಒಂದು ನನ್ನ ಕಚೇರಿ ಬಂದು ಸಹಿ ಮಾಡಿಲ್ಲ. ನನ್ನ ಹತ್ರ ಅಟೆಂಡೆನ್ಸ್ ಕಷ್ಟೇ ನಾನು ಸರ್ ಕಚೇರಿ ಬಂದು ಸೈನ್ ಮಾಡಲ್ಲ, ಇವರು ಬೇರೆ ಕಡೆಯಿಂದ ತರಿಸ್ಕೊಂಡು ಸೈನ್ ಮಾಡ್ತಾರೆ. ನಾನು ಬಾಂಧವ್ಯದಿಂದ ಅಟ್ಲೀಸ್ಟು ಇವರು ವ್ಯವಸ್ಥಾಪಕರು ಅಂತ ಒಂದ್ಸಲ ನನಗೆ ಯಾವತ್ತೂ ಭೇಟಿಯಾಗಿ ಮಾತಾಡಲ್ಲ ಸರ್. ಇವರು ನನ್ನ ದಲಿತ ವಿರೋಧ ನೀತಿಗೋಸ್ಕರ ನಾನು ಈ ಥರ ಕೃತ್ಯ ಮಾಡ್ತಾಯಿದ್ದಾರೆ. ಇವ್ರು ಯಾಕೆ ಹಾಕಿದ್ರು ಅದ್ರ ಬಗ್ಗೆ ನನಗೆ ಮಾಹಿತಿ ಬೇಕಾಗಿದೆ. ಮತ್ತು ನಾನು ಇದ್ರ ಬಗ್ಗೆ ಸಂಬಂಧಪಟ್ಟು ದೂರು ಕೊಟ್ಬಿಟ್ಟು ನ್ಯಾಯ ತಗೋತೀನಿ ಸರ್. ನ್ಯಾಯ ಕೇಳ್ತಾ ಇದ್ದೀನಿ ನಾನು. ಏನಾಗಬೇಕು ಅಂತ ಹೇಳ್ತೀರಾ ಸರ್? ಯಾರು ಹಾಕಿದ್ದಾರೆ ಯಾರು ಅನ್ನೋದು ಬೇಕು ಸರ್. ಅದಕ್ಕೆ ಹಾಕ್ತಾರೆ ಯಾರು, ಯಾವ ವರ್ಕೌಟ್ ಕೊಟ್ಟರೆ, ಯಾವಾಗ ಹಾಕಿದ್ದಾರೆ, ಅದು ಯಾರು ಅಪ್ರೂವಲ್ ಕೊಟ್ಟರೆ ಯಾರು, ಅದಕ್ಕೆ ಇದು ನನ್ನ ಗಮನಕ್ಕೆ ಬರೋ ಅವಶ್ಯಕತೆ ಇಲ್ವಾ, ಉದ್ದೇಶ ಏನು ಅನ್ನೋದು ನನಗೆ ಗೊತ್ತಾಗಬೇಕು ಸರ್. ಅದು ಎಲ್ಲ ಕಡೆ ಹಾಕಿದ್ದಾರೆ, ಇದೊಂದು ಕಡೆ ಇಲ್ಲಿ ಕೆಲವು ಅವ್ರು ಯಾರು ಬೇಕಾಗಿ ನಮ್ಮ AW ಸಾಹೇಬ್ ಕರೆದು ಕೇಳಿದೆ ಈಗ ನಾನೀಗ ಈಗ ಗೊತ್ತಿಲ್ಲಪ್ಪ. ನಾನು ಕೇಳಿದೆ ಅವ್ರನ್ನ, ಇಂಜಿನಿಯರ್ ಕಡೆಯವ್ರನ್ನ ಕೇಳಿದೆ, ವರ್ಕೌಟ್ ಕೊಡಪ್ಪ ಹಾಕಿದ್ರ ಬಗ್ಗೆ ಅಂತ ಕೇಳಿದೆ. ಅವ್ರು ಏನೂ ಹೇಳಿಲ್ಲ. ನನ್ನ ರೂಮಿಗೆ ಹಾಕಿದ್ರು ನನಗೆ ಬೇಡ ಅಂತ ಕಿತ್ತೇಸ ನಾನು ಕೂಡ ಯಾರು ಹಾಕಿದ್ರಲ್ಲ ಅಂತ ಅವರು ಅಂದರು. ನಮ್ಮ AW ಅವರು ಕೂಡ ನಮ್ಮ ರೆವಿನ್ಯೂ ಆಫೀಸರ್ ಕೂಡ ಅವರು ಕೂಡ ಹ್ಞೂ ಸರ್ ನಮ್ಮವ್ರಿಗೆ ಹಾಕಿದ್ದಾರೆ, ಏನೋ ನಾವು ಹೇಳಿಲ್ಲ ಮಾಡಿಲ್ಲ, ಯಾರು ಹಾಕಿದ್ದಾರೆ ಅಂತ ಅವರು ಕೂಡ ಗೊತ್ತಿಲ್ಲ. ಅಲ್ಲಿ ಒಳ್ಳೆಯದು. ಈಗ ಆಲ್ರೆಡಿ ಕ್ಯಾಮ್ರಾಗಳಿದ್ದಾವೆ ಸರ್. ಈಗ ಹೊಸ ಹಾಕಿರೋ ಕ್ಯಾಮ್ರಾಗಳು ನಮ್ಗೆ ಗಮನಕ್ಕೆ ಬಂದಿಲ್ಲ ಅಂತ ಅಷ್ಟೇ. ಅದೇ ಗೊತ್ತಿಲ್ಲ ಸರ್, ನನಗೂ ಗೊತ್ತಿಲ್ಲ. ಅದು ಆಯುಕ್ತರು ಕೂಡ ಹೇಳಿಲ್ಲ. ಇನ್ನು ಯಾರು ಹಾಕಿದ್ರು ಅಂತ ನನಗೂ ಮಾಹಿತಿನೇ ಇಲ್ಲ ಸರ್. ಅದು ಆಯುಕ್ತರು ನೆನ್ನೆ ಅವ್ರಿಗೆ ಗಮನ ತಗೊಂಡು ನೋಡಿ ಸರ್ ಕ್ಯಾಮ್ರಾ ಈಗ ಹಾಕಿದ್ದಾರೆ ಅಂತ. ಅವ್ರು ಯಾರೋ ಕೆಲಸದ ಒತ್ತಡದಲ್ಲಿ ನಮ್ಮ ಕಡೆ ಗಮನ ಹರಿಸ್ತಿಲ್ಲ, ಅವ್ರು ಆ ಕಡೆ ಹೋದ್ರು ಸರ್ ಅವರು.